ಒಮ್ಮೆ ಸೀತಾಮಾತೆ ಹಣೆಗೆ ಸಿಂಧೂರವನ್ನು ಇಟ್ಕೊತಾ ಇರ್ತಾಳೆ. ಆಗ ಹನುಮಂತ ಬಂದು, ಮಾತೆ ಏನಿದು, ಯಾಕೆ ಈ ಥರ ಇಟ್ಕೊತಾ ಇದ್ದೀರಾ, ಯಾವ ಕಾರಣಕ್ಕೆ ಇಟ್ಕೊತಾ ಇದ್ದೀರಾ ಅಂತ ಕೇಳ್ತಾನೆ. ಆಗ ಸೀತಾಮಾತೆ ಹೇಳ್ತಾಳೆ, ಹನುಮ, ಇದು ನನ್ನ ರಾಮನಿಗೆ ಆಯಸ್ಸು ಆರೋಗ್ಯ ವೃದ್ಧಿ ಆಗಲಿ ಅಂತ ಇಟ್ಕೊತಾ ಇದ್ದೀನಿ ಅಂತ ಹೇಳ್ತಾಳೆ. ಆಗ ಹನುಮ ಏನು ಮಾಡ್ತಾನೆ, ವಾಪಸ್ ಹೋಗ್ಬಿಟ್ಟು ಒಂದು ಸಲ ತನ್ನ ಇಡೀ ದೇಹವನ್ನೇ ಸಿಂಧೂರಮಯವನ್ನಾಗಿಸಿಕೊಂಡು ಬರ್ತಾನೆ. ಆಗ ಸೀತಾಮಾತೆ ನಗುತ್ತಾ ಕೇಳ್ತಾಳೆ, ಏನ್ ಹನುಮ ಇದು, ಏನ್ ಮಾಡ್ಕೊ ಬಂದಿದ್ಯಾ ನೀನು ಅಂತ ಕೇಳ್ತಾಳೆ. ಆಗ ಹನುಮ ಬಹಳ ಮುಗ್ಧತೆಯಿಂದ ಹೇಳ್ತಾನೆ, ಮಾತೆ, ನಾನು ಕೂಡ ನನ್ನ ರಾಮನಿಗೆ ಆಯಸ್ಸು ಆರೋಗ್ಯ ವೃದ್ಧಿ ಆಗಲಿ ಅಂತ ಈ ಥರ ಬಂದೆ, ನನ್ನ ಇಡೀ ದೇಹವನ್ನೇ ಸಿಂಧೂರಮಯವನ್ನಾಗಿಸ್ಕೊಂಡು ಬಂದೆ ಅಂತ ಹೇಳ್ತಾನೆ. ಇದು ನಮ್ಮ ಸಿಂಧೂರಕ್ಕೆ ನಮ್ಮ ಪೌರಾಣಿಕ ಹಿನ್ನೆಲೆ ಇರುವಂತಹದ್ದು. ಹೀಗಿರುವಾಗ ಮೊನ್ನೆ ಏಪ್ರಿಲ್ 22ನೇ ತಾರೀಕು ಪೆಹಲ್ಗಾಮ್ನಲ್ಲಿ ನಡೆದ ಉಗ್ರರ ಕೃತ್ಯದಿಂದ ನಮ್ಮ 26 ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿ ಹಾಕಿರುತ್ತಾರೆ. ಅದಕ್ಕೆ ಪ್ರತೀಕಾರವಾಗಿ ಭಾರತೀಯ ಸೇನೆ 9 ಭಯೋತ್ಪಾದಕ ಘಟಕಗಳ ಮೇಲೆ ನಡೆಸಿರುವಂತಹ ಏರ್ ಸ್ಟ್ರೈಕ್ನಲ್ಲಿ 70ಕ್ಕೂ ಹೆಚ್ಚು ಉಗ್ರರು ಹತರಾಗಿರುತ್ತಾರೆ. ನಮ್ಮ ಭಾರತೀಯ ಹೆಣ್ಣು ಮಕ್ಕಳ ಸಿಂಧೂರದ ಪ್ರತೀಕಾರವಾಗಿ ಈ ಆಪರೇಷನ್ಗೆ ಆಪರೇಷನ್ ಸಿಂಧೂರ ಎಂದು ಹೆಸರಿಟ್ಟಿರುತ್ತಾರೆ. ಇದಿನ್ನು ಆರಂಭವಷ್ಟೇ, ಪಿಕ್ಚರ್ ಅಭಿ ಭಿ ಬಾಕಿ ಹೈ. ಜೈ ಹಿಂದ್.